ಚಂದ್ರು ಚಂದ್ರು ಗಂಗವ್ವ ಇನ್ನು ಕೂಲಿ ಕೆಲಸಕ್ಕೆ ಹೋದವರು ಬಂದಿಲ್ಲ ಕಾಣಿಸುತ್ತೆ. ಘಟಕ ಸೌಕಾರನ ಸಾಲಕ್ಕಾಗಿ ಇದ್ದ ಆಸ್ತಿ ಎಲ್ಲ ಬರೆದುಕೊಂಡೆ. ಸಾಕಷ್ಟು ಕಲಿತು ನನ್ನ ತಮ್ಮ ಇನ್ನು ಕೂಲಿ ಕೆಲ್ಸಕ್ಕ ಹೋಗ್ಯಾನಂದ್ರು. ಅಯ್ಯೋ ಇದೆಯೇ ಮಾವ, ಏನೋ ವಿಚಾರ ಮಾಡಕತ್ತೀಯಲ್ಲ, ಬಾ ಒಳಗುವನು. ಏನಿಲ್ಲಪ್ಪ, ಹೋಗ್ರಿ ಮೊದಲ ಕೈಕಾಲು ತಗೊಂಡು ಚಾ ಕುಡಿ ಹೋಗ್ರಿ. ಚಂದ್ರು ಬಾರಪ್ಪ ಇಲ್ಲಿ. ಯಾಕಂಡ? ಅಯ್ಯೋ ನನ್ನ ತಮ್ಮನ ಕೈಯಲ್ಲಿ ರಕ್ತ ಮುಡಿಗಿದೆಯಲ್ಲ. ತಮ್ಮ ಪ್ಯಾಂಟ್ ಶರ್ಟ್ ಹಾಕಿಕೊಂಡು ಕುರ್ಚಿಯ ಮೇಲೆ ಹಾಯಾಗಿ ಕೆಲಸ ಮಾಡುವುದು ಬಿಟ್ಟು ತಮ್ಮ ಕುದುರೆ ಹಿಡಿದು ಕೆಲ್ಸಕ್ಕೆ ಹೋಗಿ ಅಂದ್ರ ನಿನ್ನ ತುಂಬಿದ ತೆರಿಗೆಯನ್ನು ಎತ್ತಿಡಬಾರದಂತ ಹಚ್ಚಿದಂತ ನಿನ್ನ ಅಣ್ಣ. ಇದಕ್ಕೆಲ್ಲ ಕಾರಣ ಈ ಪಾಪಿಯಾದ ನಿನ್ನ ಅಣ್ಣ ಕಾರಣ. ಕಾಲಿಡಿದು ನನ್ನೆನ್ಯಾವ ನರಕಕ್ಕೆ ತಳ್ಳುತ್ತಿರುವೆ ಅಣ್ಣ. ನೌಕರಿ ಎಂಬುದು ನನ್ನ ಹಣೆ ಬರಹದಲ್ಲಿ ಇರದಿದ್ದ ಯಾರೇನು ಮಾಡುವುದು? ಪ್ರಾಮಾಣಿಕ ಪ್ರಯತ್ನ ಮಾಡುವುದು ನಮ್ಮ ಕೆಲಸ, ಫಲ ನೀಡುವುದು ಆ ಪರಮಾತ್ಮನ ಕೆಲಸ ಅಣ್ಣ. ಇದಕ್ಕೆ ಯಾರು ಕಾರಣರಲ್ಲಣ್ಣ, ಯಾರು ಕಾರಣರಲ್ಲ. ಮಾವ, ತನ್ನ ಸಾಲ ತೀರುವವರೆಗೂ ಆ ನರುವಾಗ ಆಸ್ತಿ ಬರೆಸಿಕೊಂಡು ಮಾವ ಅಡಿಯ ಹಗಲು ರಾತ್ರಿ ಆ ಕಟ್ಟಡ ಸಾಲ ತೀರಿಸಿ ಮರಳಿ ನಮ್ಮ ಆಸ್ತಿನ ಮರಳಿ ಪಡಿತೀವಿ ಮಾವ, ಮರಳಿ ಪಡಿತೀವಿ. ಅಣ್ಣ, ಸತ್ಯ ಧರ್ಮದಿಂದ ನಾವಿದ್ದರೆ ಆ ಸತ್ಯದ ಪ್ರತಿಫಲ ಒಂದಿಲ್ಲ ಒಂದು ದಿನವಾದರೂ ನಮಗೆ ದೊರೆಯದೇ ಇರಲಾರದು. ಈ ವರ್ಷ ಚಂದ್ರನ ಊಟ ಗಂಗವ್ವನ ಮದುವೆ ಮಾಡಬೇಕು ಸಾಕಷ್ಟು ಕನಸು ಕಂಡೆ. ಅಯ್ಯೋ ಇದೆಯೇ ಅಣ್ಣ, ನಾವು ಮೊದಲು ಮನುಷ್ಯರೇ ಆಗಲು ವಿಚಾರಿಸೋಣ, ಆಮೇಲೆ ಮದುವೆ ವಿಚಾರ ಮಾತಾಡೋಣ. ಆಗಲಪ್ಪ, ಇನ್ನು ಮೇಲೆ ನಾನು ನಿಮ್ ಕೂಟ ಕೆಲ್ಸಕ್ಕೆ ಬರ್ತೇನೆ. ನಿಮ್ಮನ್ನ ಕೆಲ್ಸಕ್ಕೆ ಕಳಿಸಿ ನಾನು ಮನ್ಯಾಗ ಕುಂದರ್ಬಾರ್ದಪ್ಪ, ಕುಂದರ್ಬಾರ್ದು. ಅಣ್ಣ ಬೇಡಣ್ಣ, ಬೇಡ. ನೀ ಬೆಳೆಸಿದ ಈ ನಿನ್ನ ತಮ್ಮ ಗಂಡು ಗರಿಯಂತೆ ಗಂಡು ಗಂಚೆ ಹಾಕಿ ಹಗಲಿರಲು ದುಡಿದು ಆ ಧನಿಕನ ಸಾಲವನ್ನು ತೀರಿಸುವಂತ ಧೈರ್ಯ ಈ ನಿನ್ನ ತಮ್ಮನಿಗಿದೆ ಅಣ್ಣ, ಈ ನಿನ್ನ ತಮ್ಮನಿಗಿದೆ. ಹೌದು ಮಾವ, ನೀನು ದುಡಿಯಬಾರದು. ಅಣ್ಣ, ಸಾಲಕ್ಕೆ ಹೆದರಿ ಸಾಕಷ್ಟು ಕಲಿತು ಮರ್ಯಾದೆ ಗೆಂಜಿ ರಣ ಹೇಳಿಯಂತೆ ಜೀವಿಸುವ ಜನ್ಮ ನನ್ನಲ್ಲ ಗಂಡ, ನನ್ನಲ್ಲ. ಬಂದ ಕಷ್ಟಗಳಿಗೆ ಎದೆ ಕೊಟ್ಟು ನಿಲ್ಲುವಷ್ಟು ಶಕ್ತಿ ಸಾಮರ್ಥ್ಯ ಈ ನಿನ್ನ ತಮ್ಮನಲ್ಲಿದೆ ಅಣ್ಣ, ಈ ನಿನ್ನ. ಅದಕ್ಕೋಸ್ಕರ ನೀನು ಕಷ್ಟದ ಕಣ್ಣೀರ ಹಾಕೋ ಕಾರಣವಿಲ್ಲಣ್ಣ. ಈ ಅಂತಹ ದರ್ಪದ ಸರ್ಪ ಬಂದು ನಮ್ಮನ್ನು ಎದುರಿಸಿದರು, ಆ ಸರ್ಪಕ್ಕೊಂದು ತೀರ್ಪು ಕೊಟ್ಟು ಅದನ್ನು ಸುಟ್ಟು ಹಾಕುವಷ್ಟು ಶಕ್ತಿ ಸಾಮರ್ಥ್ಯ ಈ ಕೂಡ ಈ ನಿನ್ನ ತಮ್ಮನಲ್ಲಿದೆ. ಅದಕ್ಕೋಸ್ಕರ ನೀನು ಕಷ್ಟದ ಕಣ್ಣೀರು ಹಾಕಬೇಡ. ಹೌದು ಮಾವ, ನೀನು ದುಡಿಯಬಾರದು. ಧೈರ್ಯದಿಂದ ಬಾಳಿದರೆ ಬಂದ ಕಷ್ಟಗಳು ದೂರ ಆಗು. ಇಲ್ಲ ಅಂದ್ರ ದೂರ ಆಗಕ್ ಸಾಧ್ಯನೇ ಇಲ್ಲ ಮಾವ, ಸಾಧ್ಯವೇ ಇಲ್ಲ. ಅಣ್ಣ, ಸಾಕಷ್ಟು ಕಲಿತು ಕೂಲಿ ಕೆಲಸ ಮಾಡುತ್ತಿರುವವನು ಈ ನಿನ್ನ ತಮ್ಮನು ಒಬ್ಬನೇ ಎಂದು ತಿಳಿಯಬೇಡ. ಈ ಸಮಾಜದಲ್ಲಿ ನನಗಿಂತ ಹೆಚ್ಚು ಕಲಿತ ವಿದ್ಯಾರ್ಥಿಗಳು ನೌಕರಿಯಿಲ್ಲದೆ ನರಳಿ ಸಾಯುತ್ತಿರುವುದು ಸಾಕಷ್ಟು ಜನರಿದ್ದಾರೆ. ಅಣ್ಣ, ಧರ್ಮದಿಂದ ಕಷ್ಟಪಟ್ಟು ಧರ್ಮದಿಂದ ದೊಡ್ಡ ಮನುಷ್ಯರಾದವರು ಸಾಕಷ್ಟು ಜನರಿದ್ದಾರೆ ಈ ಕಲಿಯುಗದಲ್ಲಿ. ಅಣ್ಣ, ಹಣ ಗಳಿಸಬೇಕೆಂದರೆ ಒಂದೇ ಮಾರ್ಗವಿಲ್ಲಣ್ಣ, ಸಾವಿರಾರು ಮಾರ್ಗಗಳಿವೆ. ಅದಕ್ಕೋಸ್ಕರ
ನೀನು ಚಿಂತಿಸುವುದಿಲ್ಲವೆಂದು ಹೇಳಿಬಿಡಣ್ಣ, ಚಿಂತಿಸುವುದಿಲ್ಲವೆಂದು. ತಮ್ಮ, ನಾನು ಚಿಂತಿಸುವುದಿಲ್ಲಪ್ಪ, ಚಿಂತಿಸುವುದಿಲ್ಲ. ಅಣ್ಣ, ಹಾಗಂತ ಈ ನಿನ್ನ ತಮ್ಮನ ತಲೆಯ ಮೇಲೆ ಪ್ರಮಾಣ ಮಾಡಿ ಹೇಳಣ್ಣ, ಚಿಂತೆ ಬಿಟ್ಟು ಸಂತೋಷದಿಂದ ಇರಬೇಕು. ತಮ್ಮ ಚಂದ್ರು, ಮಾವ, ಬೇಕಾದಂತ ಕಾಯಿಲೆ ಇದ್ರು ವಾಸಿ ಮಾಡಬಹುದು. ಈ ಚಿಂತೆ ಎಂಬ ಕಾಯಿಲೆಯನ್ನು ವಾಸಿ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಮಾವ, ಯಾರಿಂದಲೂ ಸಾಧ್ಯ. ಸಂತೋಷದಿಂದ ನಕ್ಕು ನಡೆಯಬೇಕಾದ ಈ ನಮ್ಮ ಸಂಸಾರ ದುಃಖವೆಂಬ ಬೆಂಕಿಯಲ್ಲಿ ಸುಟ್ಟು ಸ್ಮಶಾನವಾಗಬಾರದಣ್ಣ. ಅದಕ್ಕೋಸ್ಕರ ನನ್ನ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಿ ಹೇಳಣ್ಣ, ಚಿಂತೆ ಬಿಟ್ಟು ಸಂತೋಷದಿಂದ ಇರುವೆನೆಂದು. ತಮ್ಮ, ತಮ್ಮ, ನಿನ್ನಾಣಿಯಾಗಿ ನಾನು ಸಂತೋಷದಿಂದ ಇರುತ್ತೇನಪ್ಪ ತಮ್ಮ, ಸಂತೋಷದಿಂದ ಇರುತ್ತೇನೆ. ಮಾವ, ಮೊದಲಿಗೆ ಮೈಗೆ ಹುಷಾರಿಲ್ಲ, ಮೊದಲು ಸಮಾಧಾನ ಮಾಡಿಕೊಳ್ಳಿ ಬನ್ನಿ. ನಾನು ಒಳಗಡೆ ಚಹಾ ಮಾಡಿದ್ದೇನೆ, ಎಲ್ಲರೂ ಚಹಾ ಕುಡಿರುತ್ತೆ, ಬನ್ನಿ ಮಾವ. ಹೇ ಗಂಗಾ, ಬಾಯಿ ಮಾವ, ಎಂದು ನನ್ನಣ್ಣ ಚಿಂತೆ ಬಿಟ್ಟು ಸಂತೋಷದಿಂದ ಇರುವೆನೆಂದು ಮನಸ್ಪೂರ್ವಕವಾಗಿ ಹೇಳಿದೆ. ಈ ಒಂದು ಸಂದರ್ಭದಲ್ಲಿ ನಿನ್ನ ಸುಮಧುರ ಕಟ್ಟದಿಂದ ಒಂದು ರಾಗಮಾಲೆಯನ್ನು ಹಾಡಬಾರದು.
ಸೂರ್ಯ ಸೂರ್ಯ ಎಲ್ಲಿ ಕೇಳಿದರೂ ಆ ಸೂರ್ಯನ ವಿಷಯವೇ. ಅವನನ್ನು ಹಿಡಿಯಬೇಕೆಂದು ಈ ನಗರವನ್ನೇ ಹುಡುಕಾಡಿದರು. ಅವನ ಸುಳಿವೇ ಸಿಗುತ್ತಿಲ್ಲವಲ್ಲ. ಅವನೇನಾದರೂ ತನ್ನ ಹೆಸರನ್ನು ಬದಲಾಯಿಸಿಕೊಂಡಿರಬಹುದೇ? ಸ್ಟೇಷನ್ ನಲ್ಲಿ ಬರೀ ಸೂರ್ಯನದೇ ಕಂಪ್ಲೇಂಟ್. ಅವನನ್ನು ಅರೆಸ್ಟ್ ಮಾಡುವ ಧೈರ್ಯ ಇದೆಯೋ ಇಲ್ಲವೋ ಎಂದು ಪಬ್ಲಿಕ್ ನಮ್ಮ ಡಿಪಾರ್ಟ್ಮೆಂಟಿಗೆ ಬಹಿಷ್ಕಾರ ಹಾಕುತ್ತಾರೆ. ಅದನ್ನು ಕಂಡು ನಮ್ಮ ಆಫೀಸರ್ಸ್ 24 ಗಂಟೆ ಒಳಗೆ ಅವನನ್ನು ಹಿಡಿಯಬೇಕೆಂದು ಆರ್ಡರ್ ಮಾಡಿದ್ದಾರೆ. ಅವರು ಕೊಟ್ಟ 24 ಗಂಟೆಗಳಲ್ಲಿ 10 ಗಂಟೆ ಕಾಲ ಕಳೆದು ಹೋಯಿತು. ಇನ್ನು ಉಳಿದ 14 ಗಂಟೆಗಳಲ್ಲಿ ಆ ಸೂರ್ಯನನ್ನು ಹಿಡಿದು ಅವನ ಕೈಗೆ ಬೇಡಿ ಹಾಕಿ ಲಾಕಪ್ಗೆ ಹಾಕುತ್ತಾನೆ ಈ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್. ವರ್ಷಗಳ ಹಿಂದೆ ನಾನು ದೊಡ್ಡ ಶ್ರೀಮಂತನಾಗಬೇಕಮ್ಮ ಒಂದೇ ಒಂದು ಆಶೆಯಿಂದ ಆ ಶ್ರೀಮಂತ ದಯಾನಂದನನ್ನು ಕೊಲೆ ಮಾಡಿದೆ. ನಂತರ ಅವನ ಹಣದ ಬಲದಿಂದ 10 ಕೊಲೆಗಳನ್ನು ಮಾಡಿ ಇನ್ನು ಈ ಕಲಿಯುಗದಲ್ಲಿ ನಾನಿದ್ದಿರುವೆ ಜಗದೊಡೆಯನಾಗಿ. ಅಂದು ನಾನು ಕೊಲೆ ಮಾಡಿದ ಆ ದಯಾನಂದನ ಮಕ್ಕಳೇ ಈ ವಿರೂಪಾಕ್ಷಿ ಚಂದ್ರು. ವಿರೂಪಾಕ್ಷಿ ಅರಿತವನಿದ್ದ, ಚಂದ್ರು ಏನು ಅರಿಯದ ಹಸು ಮೂಸು ಇದ್ದ. ವಿರೂಪಾಕ್ಷಿ ಗೊತ್ತಿದ್ದರೂ ಗೊತ್ತಿಲ್ಲದವರಂತೆ ನಾಟಕ ಮಾಡುತ್ತಿದ್ದಾನೆ. ಆ ಬಂಡ ವಿರೂಪಾಕ್ಷಿ ಮತ್ತು ಆ ದೇವಸ್ಥಾನದ ಪೂಜಾರಿಗೆ ಮಾತ್ರ ಗೊತ್ತಿತ್ತು ನಾನು ಕೊಲೆ ಮಾಡಿದ ವಿಷಯ. ಆ ಪೂಜಾರಿ ಅಂದೇ ಊರು ಬಿಟ್ಟವನು ಇಂದಿಗೂ ಊರಿಗೆ ಬಂದಿಲ್ಲ. ಅಕಸ್ಮಾತ್ ಅವನೇನಾದರೂ ಬಂದರೆ ಈ ನರವ್ಯಾಘ್ರನ ಕೈಯಲ್ಲಿ ಅವನ ಹೆಣ. ಬಣ್ಣದ ಮೋಡಗಳಿಂದ ಅತಿ ಆನಂದದಿಂದ ಸಂತೋಷದ ಕಿರಣಗಳನ್ನು ಹೊತ್ತು ನಕ್ಕನಲ್ಲಿ ನಾಡುತ್ತಾ ಬರುತ್ತಿರುವ ಹಕ್ಕಿ ಯಾರಿರಬಹುದು? ಬಾ ಬಾ ಇಲ್ಲು ಗಂಗಾ ಇಲ್ಲು. ಯಾಕೆ ನನ್ನಿಂದ ಏನಾಗಬೇಕು ನಿಮಗೆ? ಏನಾಗಬೇಕು? ಏ ಗಂಗಾ, ಏನಾಗಬೇಕೆನ್ನುವ ಅವಿವೇಕಿ ಮಾತುಗಳನ್ನಾಡಬೇಡ ಗಂಗಾ, ಆಡಬೇಡ. ಮೊನ್ನೆ ನೀನಾಗಿ ಬಂದು ನಮಗೆ ಒಲಿದು ಬಂದು ನೀನು ನನ್ನವಳಾಗದೆ ದೂರ ಹೋಗಿರಬಹುದೆಂದು ನೀನು. ಆದರೆ ಈ ನರವಾಗರ ಬಲೆಯಲ್ಲಿ ಬೀಳಿದ ಹಕ್ಕಿಗಳು ಯಾರು ಉಳಿದಿಲ್ಲ ಈ ಜಗದಲ್ಲಿ. ಅಂದಾಗ ನೀನಾಗಿ ಬಂದು ನನ್ನ ಬಲೆಯಲ್ಲಿ ಬಂದು ಸಿಕ್ಕಿರಿ. ನನ್ನ ಬಾವು ಬಂಧನಲ್ಲಿ ನಕ್ಕು ನಲಿದಾಡುವ ಹಕ್ಕಿ ನೀನಾಗು. ಬಾ ಗಂಗಾ ಬಾ. ಮೊಕ್ಕದ ಮೇಲೆ ಮೀಸೆ ಹೊತ್ತು ಇಂಥ ಹೇಸಿ ಕೆಲಸ ಮಾಡೋಕೆ ನಾಚು ಆಗೋದಿಲ್ವೇ ನೋಡಿನ ಹೇಸಿ ಜನ್ಮಕ್ಕೆ. ನೀನು ನನ್ನ ಕೆಣಕಾಗ ಮೊನ್ನೆ ಹೇಳಿದ್ದೆ ಅಲ್ಲ, ನಾನು ಹಾಗಂತ ಹೆಣ್ಣು ಅಲ್ಲ ಅಂತ. ಹೆಣ್ಣೆಂದು ನೀವು ಯಾರೊಂದರು ಗಂಗಾ? ಹಾದರದ ಹೆಣ್ಣು ನೀನಾಗಿದ್ದರೆ ನಾನೇನು ಕಣ್ಣು ಹಾಕಲು ನಾನೇನು ಮೂರ್ಖನಲ್ಲ ಗಂಗಾ. ನೋಡು ಗಂಗಾ, ಯಾರು ಏನೇ ಅಂದರೂ ಒಟ್ಟಿನಲ್ಲಿ ನೀನು ನನಗೆ ಬೇಕು. ರಂಬೆ ಮೇಲಿಕೆಯರ ನಿನ್ನ ಸೌಂದರ್ಯ, ವಿಶ್ವ ಸುಂದರಿ ಸಹ ನಾಚಬೇಕು ಅಂತ ಸೌಂದರ್ಯವನ್ನು ನೋಡಿ ನನ್ನ ಹೃದಯದ ನಾಡಿ ಬಿಡಿಯುತ್ತಿದೆ ಗಂಗಾ ಗಂಗಾ ಎಂದು. ಅದಕ್ಕೋಸ್ಕರ
ಬಾ ಗಂಗಾ, ಬಾ ಗಂಗಾ, ಅದಕ್ಕೋಸ್ಕರ ಬಾ. ಮಾನಗೆಟ್ಟ ನಾಯಿಯೇ, ನಾಯಿ ನಾಯಿ ಗಂಗಾ ಗಂಗಾ ಗಂಗಾ, ನಾಯಿ ನಾನಲ್ಲ ಗಂಗಾ, ನೀನೊಂದು ಮಾವಿನ ಕಾಯಿ. ನೀನು ಮನಸ್ಸು ಮಾಡಿದರೆ ವರ್ಷ ತುಂಬದೊಳಗಾಗಿ ನೀನಾಗುವೆ ಒಂದು ಮಗುವಿನ ತಾಯಿ. ಒಲ್ಲೆನೆಂದರೆ ಒತ್ತಾಯದಿಂದ ನಿನ್ನನ್ನು ಹೊತ್ತೊಯ್ದು ನಿನ್ನ ಶೀಲೆ ಗಳಿಸಿದಾಗ ಆತ್ಮಹತ್ಯೆ ಮಾಡಿಕೊಂಡು ನೀನು ಸಾಯಿ. ಏ ಮಿಸ್ಟರ್, ಸತ್ತರೂ ಚಿಂತೆ ಇಲ್ಲ. ಮುನಿಸಿಕೊಂಡ ಈ ಮನಸ್ಸು ಎಂದಾದ್ರೂ ಕಾಮರಾಸಿಗೆ ಆಸೆ ಪಡುವುದೇ? ಮುನಿಸಿಕೊಂಡಿರುವ ಪ್ರಕೃತಿಯನ್ನು ಒಲಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ನರಹಂತಕ ಈ ಬ್ರಹ್ಮಾಂಡವನ್ನು ಮೆಟ್ಟಿ ನಿಂತಾಗ ನಿನ್ನ ನಿತ್ಯದ ಹೆಣ್ಣನ್ನು ಮಾತಕ್ಕೆ ಬಿಟ್ಟು ಹೋಗಲು ನಾನೇನು ಮೂರ್ಖನಲ್ಲ ಗಂಗಾ, ಮೂರ್ಖನಲ್ಲ. ನೋಡು, ಇದು ಕಾಡು. ಈ ಕಾಡಿನಲ್ಲಿ ನೀನು ಹೊತ್ತು ಕರೆದರೂ ನಿನ್ನನ್ನು ಬಿಡಿಸುವವರು ಯಾರೂ ಇಲ್ಲ. ಸುಮ್ಮನೆ ಸಂತೋಷದಿಂದ ಶರಗಾಶಿ ಸರಸ ಸಲ್ಲಾಪವಾಡಲು ಸಿದ್ಧವಾದರೆ ಸರಿ, ಇರದಿದ್ದರೆ ನನಗೆ ಆಹುತಿಯಾಗಬೇಕಾಗುತ್ತದೆ. ಬಲ ಎಚ್ಚರ. ಏ ಸೌಕಾರ, ಈಗಿನ ಎಚ್ಚರ ಮಾತಿಗೆ ಹೆದರುವ ಹೆಣ್ಣು ಹುಚ್ಚ ಹೆಣ್ಣು ನಾನಲ್ಲವೋ? ನೋಡು ಸೌಕಾರ, ನನ್ನ ಮಾವಂದರು ಕೆಲಸಕ್ಕೆ ಹೋಗಿದ್ದಾರೆ. ಅವರ ಬಳಿಯ ಸಮಯವಾಯಿತು. ಮೊದಲೇ ಅವರು ಹೊಟ್ಟೆ ಹಸ್ತಿರು ಬಂದಿರಬೇಕು. ನಾನು ಅಡಿಗೆ ಮಾಡಬೇಕು. ನೋಡು, ಈ ವಿಷಯ ಏನಾದ್ರೂ ನನ್ನ ಮಾವಂದರಿಗೆ ಗೊತ್ತಾಗಿದ್ದು ಹೋದ್ರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಮರ್ಯಾದೆಯಿಂದ ನನಗೆ ದಾರಿ ಬಿಡ. ನಿಲ್ಲು ಗಂಗಾ, ನಿಲ್ಲು. ಸೌಂದರ್ಯದ ಸೊಬಗನ್ನು ಹೊತ್ತು ನಿನ್ನಂತ ಹೆಣ್ಣಿನ ಶೀಲವನ್ನು ಕುಕ್ಕಬೇಕೆಂದು ನಾನು ಹತ್ತಾಗಿ ಹಾರಿ ಬಂದಾಗ ನಿನ್ನನ್ನು ಶೀಲ ಕೆಲಸದ ಸುಮ್ಮನೆ ಬಿಡಬೇಡ ಗಂಗಾ. ಇದೊಂದು ಸಾರಿ ನಕ್ಕು ನಲಿದಾಡುವ ಹಕ್ಕಿ ನೀನಾಗು ಬಾ ಗಂಗಾ, ಬಾ. ಏ ಸೌಕಾರ, ಈ ಹಠ ನಿನಗೆ ಒಳ್ಳೆಯದಲ್ಲ. ಹಠ ಹಠ ನನ್ನ ಗಂಗಾ, ಇದು ನನ್ನ ಚಟ. ನೋಡು ಗಂಗಾ, ಹೆಣ್ಣೆಂಬ ಹಾಲು ಯೌವನಕ್ಕೆ ಬಂದಾಗ ಕಾದು ಕಾದು ಉಕ್ಕಿ ನೆಲಕ್ಕೆ ಬಿದ್ದು ಕೆಟ್ಟು ಹೋಗುವುದಕ್ಕಿಂತ ಒಂದ ಗಂಡೆಂಬ ಹಾಲನ್ನು ಹೆಪ್ಪು ಹಾಕಿ ಕಡಗಾಲಿಂದ ಕಡಿದಾಗ ಫಲವೆಂಬ ಬೆಣ್ಣೆ ಹೇಗೆ ಬರುತ್ತದೆಯೋ ಹಾಗೆ ನನ್ನ ಕಾಮವೇರಿ ನಿನ್ನ ಮನಸ್ಸಿನಿಚ್ಛೆ ಈಡೇರಿಸಿಕೊಂಡಾಗ ಖಂಡಿತವಾಗಿ ಸಿಗುವುದು ನನಗೆ ಫಲ. ಇವನು ಪ್ರತಿರೂಪದ ಪುತ್ರ ನರವ್ಯಾಕ. ಬಾ ಗಂಗಾ, ಬಾ. ಏ ಸೌಕಾರ, ಇಷ್ಟೊಂದು ಹೊಲಸಾಗಿ ಮಾತನಾಡ್ತಾ ಇದ್ದಿಲ್ಲ. ನಿನಗೆ ಮನೆಯಲ್ಲಿ ಅಕ್ಕ ತಂಗಿ ತಾಯಿ ಯಾರು ಇಲ್ಲವೇನು? ಅಯ್ಯೋ ದೇವ್ರಿ ಪರಮಾತ್ಮ, ಏನಪ್ಪ ಇದು ನಿನ್ನ ಆಟ? ನೋಡಿ ಸೌಕರಿ, ನಾನು ಹೋಗ್ಬೇಕು, ದಾರಿ ಬಿಡಿ. ಗಂಗಾ 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 ಹೋಗ್ತೀನಿ ಅಂತೀರ ಗಂಗಾ. ಎಲ್ಲಿಗೆ ಹೋಗ್ತೀಯ? ಎಲ್ಲಿಗೆ ಹೋಗ್ತೀಯ ಗಂಗಾ? ನಿನ್ನನ್ನು ಹೊತ್ತೊಯ್ದು ನಿನ್ನ ಶೀಲವನ್ನು ಕುಕ್ಕುತ್ತೇನೆ. ಅವಾಗ ಎಲ್ಲಿಗೆ ಹೋಗ್ತೀಯ? ಹೋಗು, ಅದನ್ನು ನಾನು ನೋಡುತ್ತೇನೆ. ಬಾ ಗಂಗಾ, ಬಾ. ಏ ಸೌಕಾರ, ನಾಚಿಕೆ ಬಿಟ್ಟು ಇಂದ ಕೃತ್ಯಕ್ಕೆ ನೀ ಕೈ ಹಾಕಿದ್ದೆ ಆದ್ರೆ ನನ್ನ ಶಾಪನ ತಟ್ಟನೆ ಬಿಡದಿಲ್ವ ನಿನಗೆ? ದಾರಿ ಬಿಡಬೇಕಾ ನಿನಗ? ನಿನ್ನ ಶೀಲವನ್ನು ಕುಕ್ಕಿದಾಗಲೇ ನಾನು ನಿನಗೆ ದಾರಿ ಬಿಡುವುದು. ಬಾರಲೇ ಬಾ. ಈ ವಿಷಯ ಏನಾದ್ರೂ ನನ್ನ ಅಣ್ಣನಿಗಾಗ್ಲಿ ನನ್ನ ಮಾವನವರಿಗೆ ಗೊತ್ತಾಗಿದ್ದಾದ್ರೂ ಈ ನಿನ್ನ ಅಂತಸ್ತು ಸಿರಿ ಸಂಪತ್ತೆಲ್ಲ ಕೇವಲ ನನ್ನ ಮಾವ ಬಿಟ್ಟು ಹರಿದು ಚಪ್ಪಲಿಗೆ ಸಮಾನ. ಸೂಳೆ ನಾನಲ್ಲವೋ? ನಿನ್ನ ತಮ್ಮ ಜನ್ಮ ಕೊಟ್ಟು ಹತ್ತಾರ ಗಂಡಸರಿಗೆ ಶರಭಾಸಿ ಹೆಂಡಿತ
ಶಲ ಸೇರುವುದು ಗಂಗೆ. ನೀನು ಅಸಹ್ಯದ ಶಬ್ದಗಳ ಆಡದಿದ್ದರೆ ನೀನು ಏಕೆ ಸಾಯುತ್ತಿದ್ದೆ ಗಂಗಾ? ನೀನು ಸತ್ತದ್ದೇ ಒಳ್ಳೆಯದಾಯಿತು. ಈ ಅಪವಾದವನ್ನು ನಿನ್ನ ಮಾವನ ಮೇಲೆ ಹೊರಿಸಿ ಅವನನ್ನು ಜೈಲಿಗೆ ಕಳಿಸಲೇಬೇಕು. ಹೌದು, ನಾನು ಸ್ಟೇಷನ್ಗೆ ಹೋಗಿ ಈ ವಿಷಯವನ್ನು ತಿಳಿಸಲೇಬೇಕು. ಗಂಗಾ, ಇದೇನಿದು? ಬುತ್ತಿಯನ್ನು ಬಿದ್ದಾಡಿ ನನ್ನ ಗಂಗಾಳಿಗೆ ಏನಾಗಿದೆ? ನನ್ನ ಗಂಗಾಳಿಗೆ ಗಂಗಾ, 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 ಯಾಕೆ? ಏನಾಯ್ತು ಗಂಗಾ? ಏನಾಯ್ತು? ಹೇಳು ಗಂಗಾ, ಹೇಳು. ಗಂಗಾ, 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 ನೀನೇಕೆ ಸತ್ತು ಹೋದೆ? ಗಂಗಾ, ನೀನೇಕೆ ಸತ್ತು? ಹೇಳು ಗಂಗಾ, ಹೇಳು. ಎಂದು ನನ್ನೊಂದಿಗೆ ಮಾತು. ಹೇ ಗಂಗಾ, ನೀ ಸಾಯುವಂತ ಕೆಟ್ಟ ಪರಿಸ್ಥಿತಿ ನಿನಗೇನು ಬಂದಿತ್ತು ಗಂಗಾ? ನಿನಗೇನು ಬಂದಿತ್ತು ಗಂಗಾ? ಗಂಗಾ, ಹೇ ಗಂಗಾ, ನೀನು ಈ ಕಾಡಿನಲ್ಲಿ ನಡೆದು ಬರುವಾಗ ಯಾವುದಾದರೂ ಹಾವು ಕಚ್ಚಿತೆ? ಹೇಳು ಗಂಗಾ, ಹೇಳು. ಇಲ್ಲ, ಯಾವುದಾದರೂ ಕಾಡು ಪ್ರಾಣಿ ಬೆನ್ನಟ್ಟಿತೆ? ಹೇಳು ಗಂಗಾ, ಹೇಳು. ಹೇ ಗಂಗಾ, ಇಲ್ಲ, ಇಲ್ಲ, ಯಾವುದು ಆದರೂ ಕಾಮಪಿತ್ತದ ಮನುಷ್ಯ ಬಂದು ನಿನ್ನ ಸೀಲು ಕುಚ್ಚಿ ನಿನ್ನ ಕೊತ್ತು ಹಿಚಿಕಿ ಕೊಂದು ಹಾಕಿದೆ. ಹೇ ಗಂಗಾ, ಹೇಳು. ಎಂದು ನನ್ನೊಂದಿಗೆ ಮಾತನಾಡು ಗಂಗಾ. ನಿನ್ನ ಮಾವಂದಿರಿಗೆ ಏನೆಂದು ಹೇಳಿ ಹೋಗಿರುವೆ? ಬೇಡ, ಬೇಡ, ಹಠ ಮಾಡಬೇಡ. ಹೇಳು, ಎಂದು ನನ್ನೊಂದಿಗೆ ಮಾತನಾಡು ಗಂಗಾ ಎಂಬುತ್ತ. ನಿನ್ನ ಮದುವೆಯನ್ನು ನಿನ್ನ ಮದುವೆಯನ್ನು ಅದ್ದೂರಿಯಾಗಿ ಮಾಡಿರುವ ಆ ನಿನ್ನ ದೊಡ್ಡ ಮಾವನಿಗೆ ಏನೆಂದು ಹೇಳಿ ಹೋದೆ ಗಂಗಾ? ನನ್ನ ಗಂಗಾ ಸತ್ತಿರುವುದನ್ನು ನೋಡಿದರೆ, ನನ್ನ ಗಂಗಾ ಸತ್ತಿರುವುದನ್ನು ನೋಡಿದರೆ ಏನೋ ಒಂದು ಗಂಡ ಆಗ್ತಾರೆ ನಡೆದಿದೆ. ನನ್ನ ಗಂಗಾ ಸುಮಾರು ಸಾಯುವಳಲ್ಲ. ನನ್ನ ಗಂಗಾಳು ಪ್ರಾಣ ತೆಗೆದಿದ್ದು ಒಂದು ಕೆಟ್ಟ ವಿಷ ಸರ್ಪವಾದರೂ ಚಿಂತೆ. ನಾನು ಗರುಡನಾಗಿ ಹುಡುಕಾಡಿ ಸುಟ್ಟಾಕದ ಬಿಡಲಾರೆ, ಸುಟ್ಟಾಕದ ಬಿಡಲಾರೆ ಗಂಗಾ. ಲೇ ಮಗನೇ, ಯಾರಾದ್ರೂ ಸುಟ್ಟಾಕ್ತೀಯೋ? ಕಾನ್ಸ್ಟೇಬಲ್, ಅರೆಸ್ಟ್. ಯಾರನ್ನು ಅರೆಸ್ಟ್ ಮಾಡ್ತಾ ಇರು?
ಮತ್ತಾರನ್ನ ನಿಮ್ಮಪ್ಪನ್ನ ಸರ್, ಅಂದ್ರೆ ಇಂಥ ಹುಡುಗಿಯನ್ನು ಕೊಲೆ ಮಾಡಲು ನಿನ್ನ ಮನಸ್ಸಿಗೆ ಒಪ್ಪಿತು ಮೂರ್ಖನ ಮಗನೇ. ಸರ್, ಶಿವಳನ್ನು ಕೊಲೆ ಬಂದ ಕೊಲೆಗಾರ ನಾನೇ ತಿಳಿದಿದ್ದ. ಇಲ್ಲ ಸರ್, ಶಿವಳು ನನ್ನ ಅಕ್ಕನ ಮಗಳು. ಶಿವಳನ್ನು ನಾನು ಮದುವೆಯಾಗಲು ನಿರ್ಧಾರ ಮಾಡಿದೆ. ಅಂತಹವರಲ್ಲಿ ನೀವು ಈ ರೀತಿ ಹೇಳ್ತಿರ್ಬೇಕ. ಇಲ್ಲ ಸರ್, ಇಲ್ಲ. ಏ ಮಗನೇ, ಒಮ್ಮೆ ಹೋದ್ರೆ ಇಂಥ ವಿಷಯ ಇದ್ದಾಗ ಹೇಳ್ತೀಯ. ಮರ್ಯಾದೆಯಿಂದ ನಡೆ. ಇನ್ಸ್ಪೆಕ್ಟರ್, ಶಿವಳು ನಮ್ಮ ಅಕ್ಕನ ಮಗಳು ನಿಜ. ಶಿವಳನ್ನು ನಮ್ಮ ಮನೆಯಲ್ಲಿ ಸಾಕಿ ಬೆಳೆಸಿದ ಈ ನನ್ನ ಸೊಸೆಯನ್ನು ನಾದೇಕೆ ಕೊಟ್ಟು ಹಾಕಲಿ? ಹೇಳಿ ಸರ್, ನನ್ನ ಮಾತನ್ನು ನಂಬಿ ಸರ್, ನನ್ನ ಮಾತನ್ನು ನಂಬಿ. ಲೇ ಕತ್ತೆ, ಸೊಸೆಯನ್ನೇ ಸೀಲೆಗೆಡಿಸಿ ಸಾಯಿಸಿರು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಮರ್ಯಾದೆಯಿಂದ ಸ್ಟೇಷನ್ಗೆ ನಡಿ. ಇಲ್ಲ ಸರ್, ಇಲ್ಲ ಇಲ್ಲ, ನಾನಂತ ಕಾಮಕನಲ್ಲ ಸರ್, ನಾನಂತ ಕಾಮಕನಲ್ಲ. ಪಕ್ಕದ ಹೊಲದಲ್ಲಿ ನಾನು ಮತ್ತು ಇವಳನ್ನ ಕೂಲಿ ಕೆಲಸ ಮಾಡುತ್ತಿದ್ದನು. ಇವಳು ನಮಗೆ ಬುದ್ಧಿ ತರುವಾಗ ಯಾರೋ ಈ ರೀತಿ ಮಾಡಿದ್ರು. ನಾನು ತಡವಾಯ್ತೆಂದು ಇವಳನ್ನು ನೋಡಲು ಬಂದರೆ ಇವಳಲ್ಲಿ ಈ ರೀತಿ ಹೆಡವಾಗಿ ಬಿದ್ದಿರುವಳು. ಇವಳಲ್ಲಿ ಈ ರೀತಿ ಹೆಡವಾಗಿ ಬಿದ್ದಿರು. ಇವಳ ಸಾವಿಗೂ ನನಗೂ ಯಾವ ಕಾರಣ ಸರ್? ನಾನು ತೊಟ್ಟಿರುವುದು ಕಾಕಿ. ನಿಮ್ಮಂತ ಕೊಲೆಗಡಕದ ಮಕ್ಕಳನ್ನ ನಂಬುತ್ತಾ ಹೋದ್ರೆ ನನ್ನ ಅಧಿಕಾರಕ್ಕೆ ಕುಂದು ಬಾರದೇ ಇರುವುದೇ. ಮರ್ಯಾದೆಯಿಂದ ಸ್ಟೇಷನ್ ನಡೆಯಲೇ ಸೂಳೆ ಮಗನೇ. ಇನ್ಸ್ಪೆಕ್ಟರ್, ಅಧಿಕಾರವಿದೆ ಅಂತ ಆವೇಶದಲ್ಲಿ ಮಾತನಾಡಿದರೆ ನಾನು ಸುಮ್ಮನೆ ಬಿಡಿಸಿದೆ. ನಿಜವಾದ ಕೊಲೆಗಾರನನ್ನು ಕಂಡು ಹಿಡಿಯದಾಗದಿದ್ದರೆ ನಿನ್ನ ಮೇಲೆ ಕಾಕಿ ಬಟ್ಟೆ ನೀನೇಕೆ ತೊಟ್ಟಿ? ಕೊಲೆಗಾರ ನಾನಲ್ಲ ಎಂದು ಎಷ್ಟು ಕರುಣೆಯಿಂದ ಬೇಡಿದರು. ಅಪರಾಧಿಯಾದ ನನ್ನನ್ನು ಅಪರಾಧಿ ಎಂಬ ಪಟ್ಟ ಕಟ್ಟಿ ಕೋಟಿನ ಮೆಟ್ಟಿನ ಹತ್ತಿಸುತ್ತಿರುವ ನಿನ್ನ ಹಲ್ಕ ಅಧಿಕಾರಿಯ ಪವರೆಷ್ಟಿದೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಲಂಚ ಕೊಟ್ಟು ನೌಕರಿ ಪಡೆದು ಹಣ ಗಳಿಸಲು ವಂಚ ಹಾಕುತ್ತಿರುವ ನಿನ್ನಂತ ಅಧಿಕಾರಿಯನ್ನು ಮೆಟ್ಟಿನಿಂದ ಮಾತನಾಡಿಸಬೇಕು. ನನ್ನನ್ನೇ ಮೆಟ್ಟಿನಿಂದ ಮಾತಾಡಿಸಿಯ ಅಷ್ಟೇ. ಇದು ನ್ಯಾಯವೂ ಅಲ್ಲ, ನೀತಿಯೂ ಅಲ್ಲ, ಧರ್ಮವೂ ಅಲ್ಲ. ಮರ್ಯಾದೆಯಿಂದ ನಡೆಯಲೇ. ಚಂದ್ರು, ಗಂಗಾವ್ ಸತ್ರ. ಯಾರೋ ನೀವು ಇಲ್ಲಿಗೆ ಬಂದಿರೋ? ಇವನೇ ನನ್ನ ಅಣ್ಣ, ಅವರೇ ಆ ಸತ್ತ ಗಂಗಾಳ ಅಣ್ಣ. ಬೇಕಾದರೆ ಇವರನ್ನೇ ವಿಚಾರಿಸಿ. ಚಂದ್ರು, ಗಂಗಾವ್ ಸತ್ತ ನಿನ್ನ ಕೈಯಾಗ ಬೇಡಿ ಹಾಕ್ಯಾರ. ಚಂದ್ರು, ಗಂಗವ್ವ ಸತ್ತಲೋ ಬಾವ್ವ. ಗಂಗವ್ವ ದಾರ್ಯಾಗ ಬುದ್ಧಿ ತರ್ತೇನಂತ ನಡ ಆದಾಗ ಸತ್ತು ಎಣಾಯಿ ಬಿದ್ದಿಯಲ್ಲೋ ಯವ್ವ. ಏನಾಗಿತ್ತು? ಬರಬಾರ್ದು ಏನಾಗಿತ್ತು? ಯಾಕೆ ಸುಳ್ಳು ಐತಿ? ನಡೆ ಮಗನೇ. ಸಾಹೇಬ್ರ, ನನ್ನ ತಮ್ಮ ಎಂತವನನ್ನವುದು ನನಗೆ ಚೆನ್ನಾಗಿ ಗೊತ್ತಿಯಪ್ಪ, ಚೆನ್ನಾಗಿ ಗೊತ್ತು. ತನ್ನ ಕೈ ಯಾರ ತನ್ನ ಸೊಸೆಯ ಕೊಲ್ಲುವಂತ ದೃಷ್ಟ ಅಲ್ರಿ ಅಪ್ಪ, ದೃಷ್ಟ ಅಲ್ಲ. ನಿಮ್ಮ ಕಾಲಿಗೆ ಬಿದ್ದಿಕ್ಕೆ ಇವರ ಮನೆಯಲ್ಲಿ ನಿಮ್ಮೆಲ್ಲರ ಕೈವಾಡವಿರಬೇಕು. ನೀವು ನಡೆಯಿರೋ. ಅವರು ಧಾನ್ಯ ತರುತ್ತೇನೆ, ನಡೆಯಿರಿ. ತಮ್ಮ ಚಂದ್ರು, ನೀವು ಏನಂತ ಕೇಳಬೇಕಿಲ್ಲ ಮಗನೇ. ಕಾನ್ಸ್ಟೇಬಲ್ ಪೋಸ್ಟ್ ಮಾರ್ಟಮ್ ಮಾಡುವವರೆಗೂ ನೀವು ಇಲ್ಲೇ ಇರಿ.
ಅಮ್ಮ ಗಂಗವ್ವ, ನಿಂದೊಂದು ಸುಂದರವಾಗಿ ಮಂದಿ ಅಕ್ಕ ತಂಗಿರ ಹಾಗೆ ಮದುವೆ ಮಾಡಿ ನಿನಗೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಕೂಸಿನ ಬಾಯಲ್ಲಿ ಮಾಮ ಮಾಮ ಎಂದು ಕರೆಸಿಕೊಳ್ಳುವ ದೃಷ್ಟಿ ನಾನಾದರೂ ತಾಯಿ, ಓ ತಾಯಿ ಲಕ್ಷ್ಮೀ ದೇವಿಯೇ, ನಿನಗೆಲ್ಲ ಈ ಬಡವರ ಬಾಯಿನಲ್ಲಿ ಇಂಥ ಧನಿಕರು ಆಟ ಆಡುತ್ತಿರುವುದನ್ನು ಕಂಡು ಸಂತೋಷವಾಗುತ್ತೀನಿ ಅತ್ತಾಯೇ. ತಾಯಿ ಸಂತೋಷವಾಗುತ್ತಿದೆ ಏನಪ್ಪ. ನಿಜವಾದ ರೈತ ನೀರೇ ಎಂದು ಎತ್ತಿಕೊಂಡ ಭೂಮಿ ಕಟುಕ ಶ್ರೀಮಂತನಾದನು. ನನ್ನ ದೇಹಕ್ಕೆ ಬೆನ್ನೆಲುವಾಗಿರಿದ್ದ ನನ್ನ ಚಂದ್ರುಭಾವ ಏನು ತಪ್ಪು ಮಾಡದ ನನ್ನ ಚಂದ್ರುಭಾವ ಸುಳ್ಳು ಆರೋಪದ ಮೇಲೆ ಜೈಲಿಗೆ ಹೋದ. ಇನ್ನು ಮುಂದೆ ನಾವು ಸತ್ತು ಹೋಗಿಬಿಡ್ತೇವೆ. ಹೇಗಾದರೂ ಮಾಡಿ ನನ್ನ ಚಂದ್ರಬಾಬುನ ಬಿಡಿಸಿ ನನ್ನ ತಂದೆಯ ಅಂತ್ಯ ಸಂಸ್ಕಾರವನ್ನು ಮಾಡೋಣ. ಹಲೋ ಸೂರ್ಯ, ಸೂರ್ಯ ಸ್ಪೀಕಿಂಗ್. ನಾನು ಬೆಂಗಳೂರಿಂದ ಮಾತಾಡಿದ ಸತ್ಯರಾಜ್ ಅಂತ. ವಿಷಯ ಏನಂತ ಬಗಳು? ವಿಷಯ ಏನಂತ ಬಗಳು? ಭಗತ್ ಸಿಂಹ ಗ್ಯಾಂಗಿನ ಲೀಡರ್ ನಿನ್ ರಾತ್ರಿ ನಮ್ಮಲ್ಲಿಗೆ ಬಂದು ನಮ್ಮನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟ ಅಷ್ಟೇ ಅಲ್ಲ, ಸೊಕ್ಕಿನಿಂದ ಎದೆ ಒಪ್ಪಿಸಿ ಮೆರೆಯುತ್ತಿರುವ ನಿಮ್ಮ ಗ್ಯಾಂಗ್ ಲೀಡರ್ ಪುಂಡ ಸೂರ್ಯ ಎಲ್ಲ ಎಂದು. ದೊಡ್ಡ ಸೂರ್ಯ ಮಗನೇ, ಏನು ನಾಚಿಕೆಯಾಗುವುದಿಲ್ಲವೇ? ಆ ಪಂಡನ ಮಗ ಸಂತಾನ ತಕ್ಷಣ ಅವನ ವೃಂದ ತುಂಡರಿಸಿ ಮಾತಾಡುವುದ ಬಿಟ್ಟು ಹೇಗಿದ್ದ ಅಡಿಗೆ ಕೊಟ್ಟ ಫೋನ್ ಮಾಡಿರುವೆಯಾ ಬಚ್ಚೆ? ಅಲ್ಲ ಬಾಸ್, ನಮ್ ಕಡೆಯವರೆಲ್ಲ ಎಣ್ಣೆ
ಅರೆ ಬಚೆ, ಏನೇ ಅಂದ್ರು ಈ ಸೂರ್ಯನಿಗೆ ಸವಾಲಾಕಿ ಸೋಲಿಸಬೇಕೆಂದು ಹೊಂಚು ಹೋಗಿದ ಆ ಹುಚ್ಚು ನಾಯಿಯನ್ನು 24 ಗಂಟೆಯಲ್ಲಿ ಕೊಚ್ಚಾಕಿ ಮಣ್ಣಲ್ಲಿ ಮುಚ್ಚಾಕ್ಬೇಕು. ಅದೇ ನೀವೆಲ್ಲ ಈ ತಾಯ್ನಾಡಿನಲ್ಲಿ ಇಲ್ವಾಗ್ಬಿಡ್ತೀರಾ. ಬಿ ಕೇರ್ಫುಲ್. ಅದಂಗ ಬಾಸ್. 54 ಬಾಕ್ಸ್ ನಲ್ಲಿ ಇನ್ನೊಂದು RDX ಬಾಂಬ್ ಇದೆ. ಇಂದು ರಾತ್ರಿ ಅವರ ಜಾಗ್ ಹೌಸ್ಗೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಬೇಕು. ಅವರೆಲ್ಲ ಸತ್ತ ಸುದ್ದಿ ಬೆಳಗ್ಗೆ 8 ಗಂಟೆಗೆ ನನಗೆ ತಿಳಿಯಬೇಕು. ತಿಳಿಬಿಟ್ರೆ ನೀವೆಲ್ಲ ಈ ತಾಯ್ನಾಡಿನಲ್ಲಿ ಇಲ್ವಾಗ್ಬಿಡ್ತೀರಾ. ಧರ್ಮಗುಂಡ. ಧರ್ಮಯಾನ್ ಗೋಂಡ ಅಂದ್ರೆ ಧರ್ಮದಿನ ಗೋದಾಗಿರಿ ಮಾಡ್ತೀನಿ ಅಂತ ಅರ್ಥ. ಆದ್ರೆ ಇಂದು ರಾತ್ರಿ ಒಂದು ಕರ್ಮಗೊಂಡ. ಅರೆ ಬಚ್ಚೆ, ಈ ಸೂರ್ಯನಿಗೆ ಸಂಡ ಎಂದು ಹೇಳಿ ಸಂಡನೋ ಪುಂಡನೋ ನಾಳೆ ಬೆಳಗ್ಗೆ ಕೈಲಾಸದಿಂದ ಫೋನ್ ಮಾಡಿ ಹೇಳು. ಓಹ್, ಪೊಲೀಸ್ ಇನ್ಸ್ಪೆಕ್ಟರ್, ಕಮಾನ್ ಇನ್ಸ್ಪೆಕ್ಟರ್, ಕಮಾನ್. ಸೂರ್ಯ ಅಂದ್ರೆ ಯಾರು? ಯಾರನ್ನದೇ ಗೊತ್ತಿಲ್ಲದೆ ನಾ ಕೇಳಿದಷ್ಟು ಹೇಳು. ಆ ಇನ್ಸ್ಪೆಕ್ಟರ್, ನೀನು ಕೇಳಿದಷ್ಟೇ ಹೇಳೋಕೆ ಇದು ಸ್ಟೇಷನ್ ಅಲ್ಲ, ನಾನು ಕಾನ್ಸ್ಟೇಬಲ್. ಇದು ನಿನ್ನ ಮನೇನೂ ಅಲ್ಲ, ನಾನು ನಿನ್ನ ಕಟ್ಟಿಕೊಂಡು ಹೇಳೂ ಅಲ್ಲ. ಸುಮ್ಮನೆ ನೀನಿಲ್ಲಿಂದ ಹೋಗ್ಬಿಡು. ನನ್ನನ್ನು ಯಾರಂತ ತಿಳಿದಿರು? ಕಾಶ್ಮೀರದ ಮಿನಿಸ್ಟರ್ ಕರ್ನಾಟಕಕ್ಕೆ ಬಂದಾಗ ಅವರನ್ನು ಕೊಲೆ ಮಾಡಲು ಪ್ರಯತ್ನಿಸಿದ್ದು ಅಷ್ಟೇ ಅಲ್ಲ, ವೇಷವಾಟಿಕೆ ಮಾಡಿ ಉಪಜೀವನ ಮಾಡುತ್ತಿದ್ದ 150 ಮಹಿಳೆಯರನ್ನು ಹಾಡು ಹಗಲಿನಲ್ಲಿ ಮೆರವಣಿಗೆ ಮಾಡಿದ್ದು ಮಹಾ ಅಪರಾಧ. ಪಾಪ, ಇಷ್ಟು ದಿವಸ ನಿದ್ದೆ ಮಾಡ್ತಿದ್ದ ಈ ನಿನ್ನ ಪೊಲೀಸ್ ಡಿಪಾರ್ಟ್ಮೆಂಟ್. ಇಲ್ಲ, ನೀನೊಬ್ಬನೇ ನಿದ್ದೆ ಮಾಡ್ತಿದ್ದೆವು. ಆ ಇನ್ಸ್ಪೆಕ್ಟರ್ ಅಮೃತ್ ಗೌಡನ ಕೊನೆಯಾಗಿ ಎಷ್ಟು ದಿವಸವಾಯಿತು? ಕಾಶ್ಮೀರದ ಮಿನಿಸ್ಟರ್ ಕರ್ನಾಟಕಕ್ಕೆ ಬಂದು ಹೋಗಿ ಎಷ್ಟು ದಿವಸವಾಯಿತು? ವೇಷವಾಟಿಕೆ ಮಾಡುವವರ ಮೆರವಣಿಗೆಯಾಗಿ ಎಷ್ಟು ದಿವಸವಾಯಿತು? ಇದು ನಿನಗೆ ನೆನಪಿದೆ ತಾನೇ? ಅದು ಹೋಗ್ಲಿ, ಇದಕ್ಕೆಲ್ಲ ನಾನೇ ಕಾರಣ ಅಂತ ಬಲವಾದ ಸಾಕ್ಷಿಗಳು ಏನಾದ್ರೂ ಇದೆಯಾ? ಇಲ್ಲ, ನಾನೇ ಕಾರಣ ಅಂತ ಯಾವನಾದ್ರೂ ಬಂದು ಕಂಪ್ಲೇಂಟ್ ಕೊಟ್ರ? ಹೇಳದ ಇನ್ಸ್ಪೆಕ್ಟರ್. ಕಾನ್ಸ್ಟೇಬಲ್ ಇಂದ ಹಿಡಿದು ಹೈಯರ್ ಆಫೀಸರ್ಸ್ ಎಲ್ಲ ನಿನ್ನ ಮೇಲೆ ಸಂಶಯ ಪಟ್ಟಿದ್ದಾರೆ. ಅದು ಅಲ್ಲದೆ MLA ಅವರು ಖುದ್ದಾಗಿ ಸ್ಟೇಷನ್ಗೆ ಬಂದು ನಿನ್ನನ್ನು ಅರೆಸ್ಟ್ ಮಾಡುವುದು ಒತ್ತಿ ಒತ್ತಿ ಹೇಳಿದ್ದಾರೆ. ಮರ್ಯಾದೆಯಿಂದ ಸ್ಟೇಷನ್ಗೆ ನಡೆಯಲೇ. ಇನ್ಸ್ಪೆಕ್ಟರ್, ಇದುವರೆಗೂ ನಾ ಕೊಟ್ಟನೆ ಮರ್ಯಾದೆ ಜಾಸ್ತಿ ಆಯ್ತು. ಪರವಾಗಿಲ್ಲ, ನೀನು ಹೋಗ್ಬಿಡು. ನಿನ್ನ ಮರ್ಯಾದೆ, ನಿನ್ನ ರೌಡಿಸಂ ಎಲ್ಲ ಪೊಲೀಸರ ಹತ್ತಿರ ನಡೆಯುವುದಿಲ್ಲ. ಸಿನಿಮಾ ನಾಟಕಗಳಲ್ಲಿ ನಡೆಯಬಹುದು, ಆದರೆ ಇದು ಸಿನಿಮಾನೂ ಅಲ್ಲ, ನಾಟಕದೂ ಅಲ್ಲ. ನೀನೊಬ್ಬ ಕ್ರಿಮಿನಲ್ ಅಷ್ಟೇ ಅಲ್ಲ, ಯಾಕೆ ಸ್ಮಗ್ಲರ್ ಕೂಡ. ಮರ್ಯಾದೆಯಿಂದ ಸ್ಟೇಷನ್ಗೆ ನಡಿ. ನನ್ನ ಕೈಯಲ್ಲಿರುವ ಕೋಲ ನಿನ್ನ ಕೈಗೆ ಹಾಕಿ ಒತ್ತು ಎಳೆದುಕೊಂಡು ಹೋಗುವುದು ಸರಿಯಲ್ಲ. ಸಂಬಳ ಸಾಲದ ಗೆಂಬಳಕ್ಕೆ ಕೈ ಚಾಚಿ ರಾಜಕಾರಣಿಗಳ ಕೈಯಾರಾಗಿರುವ ಯಂತ್ರದ ನಾಯಿ ನೀನು. ಇನ್ಸ್ಪೆಕ್ಟರ್, ನಾನು ಅಪರಾಧಿ. ದಿನ ಬೆಳಗಾದರೆ ನಿಜವಾದ ಅಪರಾಧಿಗಳು ನಿನ್ನ ಕಣ್ಣಿಗೆ ಎಷ್ಟು ಜನ ಕಾಣುವುದಿಲ್ಲ. ಇನ್ಸ್ಪೆಕ್ಟರ್, ಬಡವರ ರಕ್ಷಣೆ ಮಾಡಲು ನಿಮ್ಮ ಡಿಪಾರ್ಟ್ಮೆಂಟ್ ಇದೆ ಅಲ್ವಾ? ಕೊಲೆಯಾಗುತ್ತಿರುವಾಗ ನಿಮ್ಮ ರಕ್ಷಣೆ ಕೊಟ್ಟು ಬದುಕುಳಿದ ವ್ಯಕ್ತಿ ಈ ನಮ್ಮ ನಾಡಿನಲ್ಲಿ ಒಬ್ಬರಾದರೂ ಇದ್ದಾರ? ಇಲ್ಲ. ಯಾಕೆ? ಕೊಲೆಯಾಗುತ್ತಿರುವುದಕ್ಕಿಂತ ಮೊದಲು ರಕ್ಷಣೆ ಮಾಡುವ ಕಾನೂನಿಲ್ವಾ? ಇನ್ಸ್ಪೆಕ್ಟರ್, ನಿನ್ನ ಡಿಪಾರ್ಟ್ಮೆಂಟ್ ರಕ್ಷಣೆ ಮಾಡುವುದು ಏನು ಗೊತ್ತಾ? ಪಾಪ, ಒಬ್ಬ ಒಳ್ಳೆ ವ್ಯಕ್ತಿ ಸತ್ತು ಹೋದ ಅಂತ ತಿಳಿದು ಜನರೆಲ್ಲ ಆತುರದಿಂದ ಬಂದು ಆ ಹೆಣಕ್ಕೆ ಮುತ್ತಿಗೆ ಹಾಕಿದ್ದನ್ನು ಕಂಡು ನೀವು ಎಲ್ಲಿಂದಲೇ ಬಂದು ಆ ಜನರ ಎದೆ ಹಿಡಿದು ಹಿಂದಕ್ಕೆ ತಳ್ಳಿ ಸ್ಮಶಾನಕ್ಕೆ ಹೋಗುವ ಸತ್ತ ಹೆಣಕ್ಕೆ ರಕ್ಷಣೆ ಕೊಡುತ್ತದೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್. ಇನ್ಸ್ಪೆಕ್ಟರ್, ಸುಮ್ಮನೆ ತೆರೆ ತಿನ್ಬೇಡ, ನೀನ್ ಇಲ್ಲಿಂದ ಹೋಗ್ಬಿಡು. ಅದೇನೇ ಅಂದರೂ ನೀನು ಅಪರಾಧಿ.
ನೀನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ ಮಗನೇ. ಇನ್ಸ್ಪೆಕ್ಟರ್, ಸಂಬಳ ಸಾಲದ ಗಿಂಬಳಕ್ಕೆ ಕೈ ಚಾಚಿ ರಾಜಕಾರಿಗಳ ಕೈಯಾಳಾಗಿರುವ ಎಂಚಲದ ನಾಯಿ ನೀನು ನನಗೆ ಮಗನೇ ಎಂದಿಯ? ಇನ್ಸ್ಪೆಕ್ಟರ್, ನಾನು ಅಪರಾಧಿಯೇ ನಿಜ. ನಿಜವಾದ ಅಪರಾಧಿಗಳು ದಿನ ಬೆಳಗಾದರೆ ನಿನ್ನ ಕಣ್ಣಿಗೆ ಎಷ್ಟು ಜನ ಕಾಣುವುದಿಲ್ಲ. ಅದೇ ಒಬ್ಬ ಬಡ ಹುಡುಗ ಶ್ರೀಮಂತ ಹುಡುಗಿಗೆ ಕಣ್ಣು ಹಾಕಿದರೆ ಅವನನ್ನು ಒದ್ದು ಒಳಗೆ ಹಾಕಿ ಅವನ ಮನೆಯನ್ನೇ ಸರ್ವನಾಶ ಮಾಡ್ತೀರಾ. ಕೋಟ ರಾಜಕಾರಣಿಗಳು ಬಂದ ಶ್ರೀಮಂತರು ದಿನಕ್ಕೆ 10 ಕೊಲೆಯನ್ನು ನಿಮ್ಮ ಕಣ್ಣೆದುರು ಮಾಡಿದ್ರೆ ಸುಮ್ಮನೆ ಇರ್ತೀರಾ. ಯಾಕೆ ಗೊತ್ತಾ? ಕೈ ತುಂಬಾ ಚಿನ್ನದ ಪದಕ ಪಡೆಯೋಕೆ. ಇನ್ಸ್ಪೆಕ್ಟರ್, ಗರ್ಭಪಾತ ಮಾಡುವುದು ಮಹಾ ಅಪರಾಧ ಅಲ್ಲವೇ? ಗರ್ಭಪಾತ ಅಂದರೆ ಕೊಲೆ ಅಲ್ಲವೇ? ಅದೇ ಒಬ್ಬ ಡಾಕ್ಟರ್ ದಿನಕ್ಕೆ 16 ಗರ್ಭಪಾತ ಮಾಡುತ್ತಾನೆ ಎನ್ನುವುದು ಗೊತ್ತಲ್ಲವೇ? ಹೇಳು, ಗರ್ಭಪಾತ ಮಾಡಿದ ಒಬ್ಬ ಡಾಕ್ಟರ್ನಾದ್ರೂ ಒದ್ದು ಒಳಗೆ ಹಾಕಿದ್ಯಾ ಈ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್? ಇಲ್ಲ, ಯಾಕಂದ್ರೆ ಕೈ ತುಂಬಾ ಲಂಚ ಸಿಗುತ್ತದೆ ಅದಕ್ಕೆ. ಇನ್ಸ್ಪೆಕ್ಟರ್, ಒಂದು ಬಡ ಹೆಣ್ಣನ್ನು ಶ್ರೀಮಂತ ಹುಡುಗ ಹಾಡು ಹಗಲು ರೇಪ್ ಮಾಡಿದರೆ ಲಂಚ ತಿಂದು ಆ ಕೇಸನ್ನೇ ಮುಚ್ಚಾಕ್ತೀರಾ. ಅದೇ ಒಬ್ಬ ಬಡ ಹುಡುಗ ಶ್ರೀಮಂತ ಹುಡುಗಿಗೆ ಕಣ್ಣು ಹಾಕಿದ್ರೆ ಆ ಹುಡುಗನನ್ನು ಬೆಂಡತ್ತಿ ಅವನ ಮನೆಯನ್ನೇ ಸರ್ವನಾಶ ಮಾಡ್ತೀರಾ. ನೋಡಿ ಇನ್ಸ್ಪೆಕ್ಟರ್, ಇಂದು ಕೊಲೆ ಸುಲಿಗೆ ಆಗ್ಬೇಕಾದ್ರೆ, ಗೋಂಡಾಗಿರಿ ಬಂಡವಾಳ ನಡೆಯಬೇಕಾದ್ರೆ ಕಾರಣ ಯಾರು ನೋಡು. ಮೊದಲು ಅವರನ್ನು ಒದ್ದೊಳ ಹಾಕು. ಈ ನಿನ್ನ ಪೊಲೀಸ್ ಪವರ್ ನನ್ನ ಮುಂದೆ ನಡೆಯುವುದಿಲ್ಲ. ಯಾರನ್ನು ಓದ್ ಒಳಗಾಕಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಪಾಪ, ನೀನಿನ್ನು ನನ್ನ ವಿಷಯದಲ್ಲಿ ಸಣ್ಣ ಕೂಸು. ಅದಕ್ಕೆ ನನ್ನನ್ನು ಅರೆಸ್ಟ್ ಮಾಡ್ತೀನಿ ಅನ್ನೋ ಕನಸು ನಿಲ್ಲಿಸು. ಯಾಕೆ ಕಿರ್ತೀಯ? ವೇಷವಾಟಿಕೆಯನ್ನು ಹೊಡೆದೋಡಿಸಬೇಕೆಂದು ಸರ್ಕಾರ ತೀರ್ಮಾನ ಮಾಡಿದ್ದು ಕೇವಲ ಪೇಪರ್ನಲ್ಲಿ ವಾರ್ತೆಯಲ್ಲಿ ಬಾಯಿಂದ ಹೇಳೋದು ಅಷ್ಟೇನಾ? ಇನ್ಸ್ಪೆಕ್ಟರ್, ಹಳ್ಳಿಯಲ್ಲಿ ಅಷ್ಟೇ ಯಾಕೆ, ಸಿಟಿಯಲ್ಲೂ ಕೂಡ ಸಾವಿರಾರು ಯುಟ ಪುರುಷರಿಗೆ ಸೆರಗ ಹಾಕುವ ವೇಷಿಯರ ಹತ್ರ 10-20 ವಿಸ್ಕೊಂಡು ವಿಸ್ಕಿ ಕುಡಿದು ಬರುವ ಪೊಲೀಸರು ಎಷ್ಟಿಲ್ಲ ಈ ನಿನ್ನ ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ. ಇನ್ಸ್ಪೆಕ್ಟರ್, ವರದಕ್ಷಿಣೆ ವರೋಪಚಾರವನ್ನು ಯಾರು ತೆಗೆದುಕೊಳ್ಳಬಾರದು. ತೆಗೆದುಕೊಂಡರೆ ಕಠಿಣ ಶಿಕ್ಷೆಗೆ ಗುರಿಯಾಗುತ್ತೀರಿ ಎನ್ನುವ ಕಾನೂನು ಇದ್ರೂ ಕೂಡ ಅದೇ ವರದಕ್ಷಿಣೆ ಸಲುವಾಗಿ ಎಷ್ಟು ಜನ ಹೆಣ್ಣು ಮಕ್ಕಳು ತವರು ಮನೆಯಲ್ಲಿ ಕೊರಗುತ್ತಿರುವರು, ಎಷ್ಟು ಜನ ಹೆಣ್ಣು ಮಕ್ಕಳು ವಿಷ ಕುಡಿದು ಸತ್ತು. ಅಂತವರಿಗೆ ಎಷ್ಟು ದಿವಸ ಶಿಕ್ಷೆ ಕೊಡ್ತೀರಿ? ಅಂತವರ ಹತ್ರ 500,000 ಇಸ್ಕೊಳ್ಳುವುದೇ ದೊಡ್ಡ ಶಿಕ್ಷೆ ಅಲ್ವೇ ಇನ್ಸ್ಪೆಕ್ಟರ್? ಅದನ್ನೆಲ್ಲ ವಿಚಾರ ಮಾಡಲಿಕ್ಕೆ ನೀನ್ಯಾರಲೇ? ಇನ್ಸ್ಪೆಕ್ಟರ್, ಕೇವಲ ಈ ಖಾಕಿ ತೊಟ್ಟಾಗ ನೀನು ಅಧಿಕಾರಿಯಾಗಬಹುದು. ಆದ್ರೆ ಪ್ರತಿಯೊಬ್ಬ ಪ್ರಜೆಯು ಹುಟ್ಟಿನಿಂದ ಸಾಯುವವರೆಗೂ ಅಧಿಕಾರಿಯಾಗಿರುತ್ತಾನೆ. ಪ್ರಜೆಗಳೆಲ್ಲ ಕೂಡಿಕೊಂಡು ಸರ್ಕಾರ ಎಂಬ ಒಂದು ಸಂಘ ಸ್ಥಾಪನೆ ಮಾಡಿ ಎಲ್ಲ ಕೆಲಸಗಳನ್ನು ಪ್ರಜೆಗಳು ನೋಡಿಕೊಳ್ಳಲು ಆಗುವುದಿಲ್ಲ ಎಂದು ತಿಳಿದು ಪ್ರಜೆಗಳೆಲ್ಲ ಕೂಡಿಕೊಂಡು ನಿಮ್ಮಂತವರಿಗೆ ತಿಂಗಳಿಗೊಬ್ಬ ಸಂಬಳ ಕೊಟ್ಟು ಈ ಪ್ರಜೆಗಳು ಇಟ್ಟುಕೊಂಡ ಆಳುಗಳು. ನಾನೊಬ್ಬ ಈ ದೇಶದ ಪ್ರಜೆ. ಲೇ ಸೂರ್ಯ, ಬಾಯಿಗೆ ಬಂದಂತೆ ಮಗಲಿ ನನ್ನ ಸಿಟ್ಟು ನೆತ್ತಿಗೇರಿಸಿ ಹೆಚ್ಚಿನ ಶಿಕ್ಷೆಗೆ ಬಲಿಯಾಗಬೇಡ. ಮರ್ಯಾದೆಯಿಂದ ಸ್ಟೇಷನ್ ನಡಿ. ವಾರಂಟ್ ಇದೆಯಾ? ಇಲ್ಲ, ವಾರಂಟ್ ಇಲ್ಲ. ಹೋಗು, ಮನೆಗೆ ಹೋಗಿ ಊಟ ಮಾಡಿ ಹೆಂಡತಿ ಮಕ್ಕಳ ಜೊತೆ ಹಾಯಾಗಿ ನಿದ್ದೆ ಮಾಡು. ಏನಂದ್ರೆ ಆವಾಜ್ ಬಂದ್ ಕರೋ ಕುಟ್ಟೆ, ಆವಾಜ್ ಬಂದ್ ಕರೋ. ಕರ್ನಾಟಕದ ರತ್ನ, ಕನ್ನಡ ಚಲನಚಿತ್ರದ ಹಿರಿಯಣ್ಣ ಆ ಡಾಕ್ಟರ್ ರಾಜ್ಕುಮಾರ್ನನ್ನು ದತ್ತ ಚೋರ ವೀರಪ್ಪ 108 ದಿನಗಳವರೆಗೂ ಮಾಡ್ಕೊಂಡು ಹೋಗಿ ತನ್ನ ಕಾರಿನಲ್ಲಿ ಬಚ್ಚಿಟ್ಟಾಗ ಅವನನ್ನು ಹೊರ ತರಲಾರದೆ ಹೇಳಿಯಂತೆ ಇಡೀ ನಿನ್ನ ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಂಜರಿಲಿಲ್ಲವೇ? ಇನ್ಸ್ಪೆಕ್ಟರ್, ಹಾಗೆ ದತ್ತ ಚೋರ ವೀರಪ್ಪನಿಂದ ಡಾಕ್ಟರ್ ರಾಜ್ಕುಮಾರ್ ಅನ್ನು ಬಿಡಿಸಿಕೊಂಡು ಬಂದಿದ್ದು ನಿನ್ನಂತ ಪೊಲೀಸ್ ಅಧಿಕಾರಿಗಳೇ. ಕೇವಲ ನನ್ನಂತ ಒಬ್ಬ ರೌಡಿ ಎನ್ನುವುದನ್ನು ಮಾತ್ರ ಮರೆಯಬೇಡ. ಸುಮ್ಮನೆ ನನ್ನ ತಲೆ ತಿನ್ಬೇಡ. ನೀನಿಲ್ಲಿಂದ ಹೋಗ್ಬಿಡು. ಹೋಗ್ತೀನಿ, ಆದ್ರೆ ವಾರೆಂಟ್ ಸಮೇತ ಬಂದು
ನಿನ್ನ ವಾದ್ಯ ಹಾಕೊಂಡು ಹೋಗ್ತೀನಿ ಮಗನೇ. ನಿಂತು ವಾರೆಂಟ್ ಸಮೇತ ಎಷ್ಟು ಗಂಟೆಗೆ ಬರ್ತೀಯ? ಬರ್ಬೇಕಾದ್ರೆ ನೀನು ಒಬ್ಬನೇ ಬರಬೇಡ, ನಿನ್ನ ಹೆಣ ಹೊತ್ತೊಯ್ಯಲು ಒಬ್ಬಿಬ್ಬರನ್ನ ಕರೆದುಕೊಂಡು ಬಾ. ಹಾ ಮನೆ ಈ ಸೂರ್ಯನ ಸುತ್ತಲೂ ಕತ್ತಲು, ಈ ಕತ್ತಲೆಯಲ್ಲಿ ತನ್ನ ಶತ್ರುಗಳ ಕತ್ತು ಕೊಯ್ಯುವ ಅಸ್ತ್ರಗಳಿವೆ ಎಂಬುದು ಪಾಪ ಈ ಇನ್ಸ್ಪೆಕ್ಟರ್ ಎಲ್ಲಿ ಗೊತ್ತಾಗಬೇಕು? ಅದು ಹೋಗಲಿ, ನನ್ನ ಮನಸ್ಸೆಳೆದು ನನ್ನ ಮಡದಿಯಾಗಬೇಕೆಂದು ನನ್ನ ಮನಸ್ಸನ್ನೇ ಮೌನ ಮಾಡಿ ತನ್ನ ಹೃದಯ ಗುಡಿದಾಡಿ ತೋರಿಸಿ ತನ್ನ ಹೃದಯ ಗದ್ದಿಗೆಯ ನೇರಿಸಿಕೊಂಡ ನನ್ನ ಒಲುಮೆಯ ಮೋಹಕ ತಾರೆ ಮೈತ್ರ. ಮೈತ್ರ, ಕ್ಷಣ ಕ್ಷಣಕ್ಕೂ ಮರೆಯಲಾರದ ದತ್ತ ಮಂತ್ರದಿಂದ ನನ್ನ ಮನಸ್ಸೆಳೆದೆಯೋ ತಿಳಿಯದಾಗಿದೆ. ನೀ ತಿಳಿದಷ್ಟು ಸರಳವಾಗಿ ನಿನ್ನ ನೆರಳು ಹಿಂಬಾಲಿಸುವ ಮಂಕು ಮರುಳ ನಾನಲ್ಲ, ನಿನ್ನ ಕರುಳದ ಕಿತ್ತಾಕುವ ಕ್ರೂರ.